ಮುಂದಿನ ಪೀಳಿಗೆಗೆ ದೇವರ ನೀತಿಯನ್ನು ಅರುವುದಕ್ಕಾಗಿ, ದೇವರ ನ್ಯಾಯವನ್ನು ತಿಳಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರೆಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಆದಿಕಾಂಡ 18ನೇ ಅಧ್ಯಾಯ 18 ಮತ್ತು 19 ವಚನಗಳು. ಆದಿಕಾಂಡ 18 ಮತ್ತು 19 ವಚನಗಳು. ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಈ ವಾಕ್ಯಗಳನ್ನು ಗ್ರಹಿಸಲಿಕ್ಕೆ ನಾವು ಶಕ್ತರಾಗುವಂತೆ ದೇವರೇ ತನ್ನ ಆತ್ಮನ ಮೂಲಕ ನಮಗೆ ಬೋಧಿಸಲಿ. ನಾವೀಗ ಓದಿದಂತೆ ವಾಕ್ಯದ ಭಾಗ ಆದಿಕಾಂಡ 18ನೇ ಅಧ್ಯಾಯದ ಒಂದು ಸಂದರ್ಭ. ಅಬ್ರಹಾಮನ ಜೀವಿತದಲ್ಲಿ, ಅಂದರೆ ಆದಿಕಾಂಡ 12ನೇ ಅಧ್ಯಾಯದಿಂದ 16ನೇ ಅಧ್ಯಾಯದ ಅಂತ್ಯದವರೆಗೂ ಅಬ್ರಾಹ್ಮನ ಜೀವಿತ ಒಂದು ವಿಧವಾದರೆ, ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಅಬ್ರಾಮ ಆದಿಕಾಂಡ 11ನೇ ಅಧ್ಯಾಯದ ಕೊನೆ ಭಾಗದಿಂದ 16ನೇ ಅಧ್ಯಾಯದ ಅಂತ್ಯದವರೆಗೂ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ನೋಡ್ತೇವೆ. ಅಲ್ಲಿವರೆಗೂ ಆತನ ಹೆಸರು ಅಬ್ರಾಮ. ಆದರೆ 17ನೇ ಅಧ್ಯಾಯದಿಂದ ಮುಂದುವರೆದ್ರೆ ಅವನ ಹೆಸರು ಅಬ್ರಹಾಮ. ದೇವರು ಆತನ ಹೆಸರನ್ನು ಬದಲಾಯಿಸ್ತಾನೆ. 17ನೇ ಅಧ್ಯಾಯದ 5ನೇ ವಚನದಿಂದ ಅವನ ಹೆಸರನ್ನು ಬದಲಾಯಿಸಿ ಅಬ್ರಾಮನನ್ನು ಅಬ್ರಹಾಮ ಎಂಬುದಾಗಿ ಕರೀತಾನೆ. ಹೀಗೆ ಕರೆಯುವಾಗ ಆತನು ಹೇಳ್ತಾನೆ 17ನೇ ಅಧ್ಯಾಯದ 2ನೇ ವಚನದಲ್ಲಿ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ಈಗಾಗಲೇ ತಿಂಗಳು ನಾವು ನೋಡ್ತಾ ಬರ್ತಿದ್ದೇವೆ, ದೇವರು ನಮ್ಮ ಸಂಗಡ ವ್ಯವಹರಿಸುವುದಾದರೆ ಒಡಂಬಡಿಕೆಯ ಒಳಗೆ ನಮ್ಮ ಸಂಗಡ ವ್ಯವಹರಿಸ್ತಾನೆ. ಮೂಲಪಿತೃವಾದ ಅಬ್ರಹಾಮನೊಂದಿಗೆ ಆತನು ಒಡಂಬಡಿಕೆಯನ್ನು ಸ್ಥಾಪಿಸಿ ಆತನು ಒಡಂಬಡಿಕೆಯ ಮುಖಾಂತರ ತಾನು ಮಾಡಬೇಕೆಂದಂಥ ಕಾರ್ಯಗಳನ್ನು ಆತನಿಗೆ ಅರುತ್ತಾ ಬರ್ತಾನೆ. 18ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಎರಡು ಪ್ರಾಮುಖ್ಯವಾದ ಘಟನೆಗಳನ್ನ ತೋರಿಸ್ತಾನೆ. ಒಂದು, ದೇವರು ತಾನೇ ಅಬ್ರಹಾಮನನ್ನ ಆತನ ಗುಡಾರದಲ್ಲಿ ಸಂಧಿಸ್ತಾನೆ. 3 ವ್ಯಕ್ತಿಗಳು, ಅನೇಕರು ಇದನ್ನು ತ್ರೈಕ ದೇವರು ಆತನನ್ನು ಸಂಧಿಸಿದೆಂಬುದಾಗಿ ವ್ಯಾಖ್ಯಾನಿಸುವವರಿದ್ದಾರೆ. 3 ವ್ಯಕ್ತಿಗಳು ಆತನ ಸಂಧಿಸ್ತಾರೆ, ಆತನ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ನಂತರದಲ್ಲಿ ಅಬ್ರಹಾಮನ ಹೆಂಡತಿಯಾದ ಸಾರಳನ್ನು ಆಶೀರ್ವದಿಸಿ ಅದೇ ಕಾಲಕ್ಕೆ ಮುಂದಿನ ವರ್ಷ ಅವರಿಗೆ ಒಂದು ವಾಗ್ದಾನದ ಮಗನು, ಅದರ ಒಂದು ಗಂಡು ಕೂಸು ಅವರಿಗೆ ಇರ್ತದೆ ಎಂಬುದನ್ನು, ವಾಗ್ದಾನದ ಪುತ್ರನ ಒಂದು ವಾಗ್ದಾನವನ್ನು ಕೊಡ್ತಾರೆ. ನಂತರದಲ್ಲಿ ದೇವರು ಇಳಿದು ಬಂದದಕ್ಕೆ ಮುಖ್ಯವಾದ ಕಾರಣ ಸೊದೋಮ್ ಗೊಮೋರ ಪಟ್ಟಣಗಳ ವಿಚಾರದಲ್ಲಿ ದೇವರು ಅದನ್ನು ಸರಿಯಾಗಿ ಗಮನಿಸಿ ನಂತರ ಅದರ ಮೇಲೆ ತನ್ನ ನ್ಯಾಯ ತೀರ್ಪನ್ನು ಬರಮಾಡುವುದಕ್ಕಾಗಿ. ಈಗ ಅಬ್ರಹಾಮನ ಗುಡಾರದಿಂದ ದೇವರು ಹೊರಟಾಗ ದೇವರು ತನ್ನೊಳಗೆ ಆಲೋಚಿಸಿಕೊಂಡ ಮಾತನ್ನು ನಾವು ಓದಿದ್ದೇವೆ. ಹಾಗಾಗಿ ಅಲ್ಲಿ 17ನೇ ವಚನದಲ್ಲಿ ಬರ್ತದೆ, ಆಗ ಯೆಹೋವನು ತನ್ನೊಳಗೆ ಏನನ್ನು ಯೋಚಿಸಿಕೊಂಡ. ಈಗ ಅಬ್ರಹಾಮನ ಕುರಿತಾಗಿ ಆತನಿಗೆ ದೇವರು ವಹಿಸಿರುವಂಥ ಜವಾಬ್ದಾರಿಯನ್ನು ಇಲ್ಲಿ ದೇವರು ಮಾತನಾಡ್ತಿದ್ದಾನೆ. ಹೇಗೆ 17ರಲ್ಲಿ ಹೇಳ್ತಾನೆ, ನಾನು ಮಾಡಬೇಕೆಂದಿರೋ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಹಾಗಾದರೆ ನೀನು ದೇವರೊಂದಿಗೆ ಒಡಂಬಡಿಕೆ ಸಂಬಂಧವನ್ನು ಹೊಂದಿರುವ ಮನುಷ್ಯನಾಗಿದ್ದರೆ ದೇವರು ತಾನು ಮಾಡುವಂಥ ಕಾರ್ಯಗಳನ್ನ ನಿನಗೆ ಮರೆ ಮಾಡುವುದಿಲ್ಲ, ಅದನ್ನು ನಿನಗೆ ತಿಳಿಪಡಿಸಬೇಕೆಂದಿದ್ದಾನೆ. ನಂತರದಲ್ಲಿ 18ರಲ್ಲಿ ಆತನು ಅಬ್ರಹಾಮನ ಬಗ್ಗೆ ಇಟ್ಟುಕೊಂಡ ಆಲೋಚನೆ ಆಗಿದೆ, ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ. ಅಬ್ರಹಾಮನಿಂದ ಹುಟ್ಟುವಂಥ ಜನಾಂಗ ಅದು ಬಲಿಷ್ಠವಾದ ಜನಾಂಗ. ನಾವು ನಿನ್ನೆ ದಿವಸ ಓದಿದ ಹಾಗೆ ಧರ್ಮೋಪದೇಶ ಕಾಂಡದ 7ನೇ ಅಧ್ಯಾಯದ ಆರಂಭದಲ್ಲಿ ಓದ್ತೇವೆ, 7 ಜನಾಂಗಗಳನ್ನು 7 ಮೂಲ ನಿವಾಸಿಗಳನ್ನ ಇಸ್ರಾಯೇಲರು ಅವರು ಹೊರಡಿಸಬೇಕಾಗ್ತದೆ. ಆ ಸ್ಥಳದಿಂದ ಅವ್ರನ್ನ ಹೊರಗಾಕಬೇಕಾಗ್ತದೆ. ಹಳ ಒಡಂಬಡಿಕೆಯಲ್ಲಿ ಇದೊಂದು ಬಹಳ ಒಳ್ಳೆಯ ಬೋಧನೆ. ಇದನ್ನು ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನಾವು ಯೋಚಿಸುವುದಾದರೆ, ನಾವು ದೇವರ ಐಕ್ಯತೆಗೆ ಬರುವಾಗ ನಮ್ಮೊಳಗಿರುವಂಥ ಮೂಲ ಸ್ವಭಾವಗಳನ್ನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ, ದೇವರು ನಮ್ಮ ಜೊತೆ ಒಗೆತನ ಮಾಡುವುದಕ್ಕೆ ಅಡ್ಡಲಾಗಿರುವಂಥ ಮೂಲ ಸ್ವಭಾವಗಳನ್ನ ನಾವು ತೆಗೆದು ಹಾಕಬೇಕು ಎಂಬಂಥ ಒಂದು ದೃಢವಾದ ಬೋಧನೆ ಅದು.
ಅಲ್ಲಿ ಅವರಿಗೆ ಮೂಲ ನಿವಾಸಿಗಳನ್ನ ಹೊರಡಿಸ್ಬೇಕಂತಾನೆ ಹೊಸ ಒಡಂಬಡಿಕೆಯೊಳಗೆ ನಮ್ಮೊಳಗಿರುವಂಥ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಬೇಕೆಂಬುದಾಗಿ ಕೊಲೊಸ್ಸೆ 3:5 ದೇವರು ಹೇಳ್ತಾನೆ. ಹಾಗಾದರೆ ನಮ್ಮೊಳಗೆ ವರ್ಷಾನುಗಟ್ಟಲೆ ನೆಲೆಯೂರಿದ್ದ ಸ್ವಭಾವಗಳನ್ನ ತೆಗಿಬೇಕಾದ್ರೆ ಅದು ಸುಲಭ ಅಲ್ಲ. ನಮಗಿಲ್ಲಿ ದೇವರ ಬಲವೇ ಬೇಕು, ದೇವರಾತ್ಮನ ಬಲವೇ ಬೇಕು. ಹಾಗಾದರೆ ಅಲ್ಲಿ ಅವ್ರ ಮೂಲ ನಿವಾಸಿಗಳನ್ನ ಹೊರಡಿಸ್ಬೇಕಾದ್ರೆ ಯುದ್ಧವೇ ನಡೆಯಿತು. ಹಾಗಾದ್ರೆ ನಮ್ಮೊಳಗಿರುವಂಥ ಮೂಲ ಸ್ವಭಾವವನ್ನು ತೆಗೆಯುವುದಕ್ಕಾಗಿ ನಾವು ಸರಿ ಪ್ರಮಾಣದಲ್ಲಿ ವಾಕ್ಯದ ಬೆಳಕಿನಲ್ಲಿ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ಕಲ್ವಾರಿ ಶಿಲುಬೆ ಬಳಿಗೆ ಬಂದು ನಮ್ಮ ಸ್ವಭಾವಗಳಲ್ಲಿ ದೇವರಿಗೆ ಇಷ್ಟವಿಲ್ಲದ ಒಂದೊಂದನ್ನು ನಾವು ನೆನೆಸಿ ಗಲಾತೆ 5:24 ಪ್ರಕಾರ ಎಲ್ಲವನ್ನ ಶಿಲುಬೆಗೆ ಹಾಕಬೇಕಾಗ್ತದೆ. ನಾವು ಕ್ರಿಸ್ತನವರು ಎಂಬುದಾಗಿ ಇದೊಂದು ಯುದ್ಧವೇ, ಇದು ಹೋರಾಟವೇ. ಕೆಲವೊಮ್ಮೆ ನಾವು ಎಷ್ಟು ಬೇಡವಂತ ಹೇಳಿದ್ರೆ ಪಾಪ ತಿರುಗಿ ನಮ್ಮ ಸಮೀಪ ಬರ್ತದೆ. ಒಂದು ರೀತಿ ಹೋರಾಟವೇ. ನಾವು ಬೇಡ ಅಂತವೇ ಅದು ಸಮೀಪ ಬರ್ತದೆ. ನಮ್ಮನ್ನು ಅದೇ ಪಾಪದಲ್ಲಿ ಕೆಡವಿ ಹಾಕೋದಕ್ಕೆ ಅದು ಪ್ರಯಾಸ ಪಡ್ತದೆ. ಒಂದು ಯುದ್ಧವೇ. ಹಾಗಾದರೆ ಒಂದು ಬಲಿಷ್ಠವಾದ ಮಹಾಜನಾಂಗವನ್ನು ದೇವರು ಎದುರು ನೋಡ್ತಾನೆ. ಅಬ್ರಾಮನ ಸಂತತಿ ಹಾಗಾದರೆ ಇವುಗಳನ್ನ ಜಯಿಸುವಂಥ ಒಂದು ಬಲಿಷ್ಠವಾದ ಜನಾಂಗವೇ. ಹಾಗಾದರೆ ನಿನ್ನೊಳಗೆ ದೇವರಿಂತ ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ನಂತರದಲ್ಲಿ ಆತನು ಹೇಳ್ತಾನೆ, ಅವನ ಮೂಲಕ ಭೂಮಿ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದಲ್ಲ. ಹೀಗೆ ನೀನು ದೇವರ ಸ್ವಕೀಯ ಪ್ರಜೆ ಆದ ಮೇಲೆ ನಿನ್ನ ಮೂಲಕವೇ ದೇವರು ಅಬ್ರಾಮನ ಮೂಲಕ ಹೇಗೆ ಭೂಮಿ ಎಲ್ಲ ಜನಾಂಗಗಳಿಗೆ ಅಂತ ಹೇಳಿದ್ನೋ, ಈಗ ಕ್ರಿಸ್ತನ ಮೂಲಕ ಎಲ್ಲರಿಗೂ ಆಶೀರ್ವಾದವಾಗುವಂತೆ ದೇವರು ನಿನ್ನನ್ನು ಒಂದು ಸ್ಥಳದಲ್ಲಿ ಆಯ್ಕೆ ಮಾಡಿ ಇರಿಸಿ ನಿನ್ನ ಮೂಲಕ ನಿನ್ನ ಸುತ್ತಲ ಪರಿಸರದಲ್ಲಿರುವಂಥ ಜನರಿಗೆ ಆಶೀರ್ವಾದವಾಗುವಂತೆ ನಿನ್ನನ್ನೇ ಆತನು ಆರಿಸಿಕೊಂಡಿದ್ದಾನೆ. ಯಾವ ಅನುಮಾನವಿಲ್ಲ. ಕಾರಣ ಅಬ್ರಾಮನ ಸಂತತಿ. ನಂತರದಲ್ಲಿ ಇನ್ನೊಂದು ದೊಡ್ಡ ಜವಾಬ್ದಾರಿಯನ್ನು ಮಾತನಾಡ್ತಾನೆ. ಏನದು? ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ದೇವರು ಅಬ್ರಾಮನನ್ನು ಆರಿಸಿಕೊಂಡದ್ದು ಯಾಕೆ? ಹಾಗಾದ್ರೆ ಅಬ್ರಾಮನನ್ನು ಆರಿಸಿಕೊಂಡ ದೇವರಿಗೆ ಕ್ರಿಸ್ತನಲ್ಲಿ ನಿನ್ನನ್ನು ಆರಿಸಿಕೊಂಡದ್ದು ಯಾಕೆ? ನಿನ್ನ ಪುತ್ರ ಪೌತ್ರರಿಗೆ, ಅಂದರೆ ನಿನ್ನ ಮಕ್ಕಳು, ಅವರ ಮಕ್ಕಳು ಹೀಗೆ ಮುಂದಿನ ತಲೆಮಾರಿಗೆ ದೇವರ ನ್ಯಾಯ ನೀತಿಗಳನ್ನು ಬೋಧಿಸುವವರು. ಅನೇಕ ಕಡೆ ಬರ್ತದೆ. ಧರ್ಮೋಪದೇಶ ಕಾಂಡ 33 ದೇವರು ಇದನ್ನು ಮಾತನಾಡ್ತಾನೆ ಮೋಶೆ ಮುಖಾಂತರ. ಕೀರ್ತನೆ 90 ದೇವರು ಮಾತನಾಡ್ತಾನೆ. ಮುಂದಿನ ತಲೆಮಾರಿಗೆ ದೇವರು ನಿರ್ವಂಚಕನು ಎಂಬುದಾಗಿ ಸಾರುವವರು, ಮುಂದಿನ ಪೀಳಿಗೆಗೆ ದೇವರು ನಂಬಿಗಸ್ತನೆಂಬುದಾಗಿ ಸಾರುವವರು, ದೇವರು ಸತ್ಯವಂತನು ಎಂಬುದಾಗಿ ಸಾರುವವರು. ಹಾಗಾದರೆ ದೇವರ ಕುರಿತಾಗಿ ಸರಿಯಾಗಿ ಅರಿವನ್ನು ಮುಂದಿನ ಪೀಳಿಗೆಗೆ ಕೊಡುವಂಥ ಜವಾಬ್ದಾರಿ ನಿನ್ನ ಮೇಲಿದೆ. ನೀನು ದೇವರ ಆರಿಸಿಕೊಂಡ ಸ್ವಕೀಯ ಪ್ರಜೆ, ದೇವರೊಂದಿಗೆ ಒಡಂಬಡಿಕೆ ಸಂಬಂಧವನ್ನು ಹೊಂದಿರುವ ಆತನು. ಕರ್ತನಾದ ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಆ ರಕ್ತ, ಅದು ಹೊಸ ಒಡಂಬಡಿಕೆ ರಕ್ತ. ಆ ರಕ್ತದ ಅಧೀನದಲ್ಲಿ ಬಂದ ಅದರಿಂದ ಪ್ರೋಕ್ಷಿಸಲ್ಪಟ್ಟವನು, ಅದನ್ನು ಸೇವಿಸಿದವನು ನೀನಾಗಿರುವಲ್ಲಿ. ಹಾಗಾದರೆ ನಮ್ಮ ಮೇಲಿಂತ ಒಂದು ಜವಾಬ್ದಾರಿ, ಮುಂದಿನ ಪೀಳಿಗೆಗೆ ನಾವು ದೇವರ ನೀತಿ ನ್ಯಾಯಗಳನ್ನ ಪ್ರಕಟಿಸಲೇಬೇಕು. ಇದರಿಂದ ದೇವರಿಗೆ ಒಂದು ದೊಡ್ಡ ಅಭಿಲಾಷೆ ಇದೆ. ಅವನು ಹೀಗೆ ಮಾಡೋದ್ರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು. ದೇವರಾಗಾದರೆ ಕೆಲವಾರು ಕಾರ್ಯಗಳನ್ನ ಭೂಮಿಯ ಮೇಲೆ ಮಾಡಬೇಕಂತಿದ್ದಾನೆ. ಅದು ನೆರವೇರುವಂತೆ ನಾವು ಈ ರೀತಿ ನಡ್ಕೊಳ್ಳಬೇಕೆಂಬುದಾಗಿ ದೇವರು ಬಯಸಿದ್ದಾನೆ. ಪ್ರೇರೆ, ಹಾಗಾದರೆ ದೇವರು ಅಬ್ರಾಮನನ್ನು ಕರೆದು ಆತನಲ್ಲಿಟ್ಟಂಥ ದೇವರ ನಿರೀಕ್ಷೆ, ಆಶಯಗಳು ಇಂದಿಗೂ ಕ್ರಿಸ್ತನಲ್ಲಿ ನಮ್ಮ ಜೀವಿತದಲ್ಲಿರೋದ್ರಿಂದ ನಾವು ಇದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸೋಣ. ಈ ವಿಧದ ಜೀವಿತ ನಮಗೆ ಬಹಳ ಅವಶ್ಯ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಮ್ಮ ಮೂಲ ಪಿತೃವಾದ ಅಬ್ರಾಮನನ್ನು ನೀನು ಆರಿಸಿಕೊಂಡ ಅನೇಕ ಉದ್ದೇಶಗಳನ್ನ ನೀನು ತಿಳಿಯಪಡಿಸ್ತಿ ಅವನಿಂದ ಒಂದು ಬಲಿಷ್ಠವಾದ ಜನಾಂಗ ಹುಟ್ಟಬೇಕು. ದೇವರೇ, ಹೌದಪ್ಪ, ನಮ್ಮ ಮೂಲ ಸ್ವಭಾವಗಳನ್ನ ತೆಗೆದುಹಾಕುವಂಥ ಒಂದು ದೊಡ್ಡ ಹೋರಾಟವೇ ನಮಗಿರುವಲ್ಲಿ, ಒಂದು ಯುದ್ಧದೋಪಾದಲ್ಲಿ ಅದಿರುವಲ್ಲಿ. ಕರ್ತನ ಇಸ್ರೇಲರಿಗೆ ಮೂಲ ನಿವಾಸಿಗಳನ್ನ ಹೊರಡಿಸುವಂಥ ಯುದ್ಧವಿತ್ತು. ನಮಗೂ ನಮ್ಮಲ್ಲಿರುವಂಥ ಮೂಲ ಸ್ವಭಾವಗಳನ್ನು, ಭೂ ಸಂಬಂಧವಾದ ಭಾವಗಳನ್ನ ಜಯಿಸುವಂಥ ಒಂದು ಯುದ್ಧ ಸ್ವಾಮಿ. ಇದಕ್ಕಾಗಿ ನಮ್ಮನ್ನು ಒಂದು ಬಲಿಷ್ಠವಾದ ಮಹಾಜನಾಂಗವನ್ನಾಗಿ ನೀನು ತಂದಿದ್ದಿ ಕರ್ತನೆ. ಹೌದು, ಇಂಥ ಸಾಕ್ಷ್ಯ ಜೀವಿತವನ್ನು ಜೀವಿಸೋದ್ರಿಂದ ಮುಂದಿನ ಪೀಳಿಗೆ ಇಂಥ ಒಂದು ಪೀಳಿಗೆಯಾಗಿ ಎದ್ದೇಳಬೇಕೆಂಬುದು ನಿನ್ನ ಉದ್ದೇಶವಾಗಿದೆ ಕರ್ತನೆ. ಹೌದಪ್ಪ, ನಮ್ಮ ಮೂಲಕ ಅಬ್ರಾಮನ ಮೂಲಕ ಭೂಮಿಯ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಎಂಬುದಾಗಿ ಹೇಳಿದಿ. ಈ ದಿನಗಳಲ್ಲಿ ವಾಗ್ದಾನವನ್ನು ಕ್ರಿಸ್ತನ ಮೂಲಕ ನೆರವೇರಿಸ್ತಾ ಕರ್ತನೆ, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡು ನಮ್ಮ ಮೂಲಕ ಕರ್ತನೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಎಲ್ಲ ಜನಗಳಿಗೆ ಆಶೀರ್ವಾದ ಉಂಟಾಗಬೇಕೆಂದು ನಮ್ಮನ್ನು ನೀನು ಆರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಮ್ಮ ಪುತ್ರ ಪೌತ್ರರಿಗೆ ನಿನ್ನ ನೀತಿ ನ್ಯಾಯಗಳನ್ನ ಬೋಧಿಸೋಕ್ಕಾಗಿ ನೀನು ಆರಿಸಿಕೊಂಡಿದ್ದಿ. ಈ ಮೂಲಕ ನಿನ್ನ ವಾಗ್ದಾನವು ನೆರವೇರುವುದೇನುವಂಥ ನಿರೀಕ್ಷೆ ನಿನ್ನಲ್ಲಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಭೂಮಿ ಮೇಲೆ ನಿನ್ನ ಕಾರ್ಯಗಳು ಏನೇನು ನೆರವೇರಬೇಕು ಅದಕ್ಕೆ ತಕ್ಕದಾಗಿ ನಮ್ಮನ್ನು ರೂಪಿಸಿ ಆಶೀರ್ವದಿಸು. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಈ ವಾಕ್ಯಗಳು ನಮಗೆ ಆಶೀರ್ವಾದವಾಗಲಿ. ಇದರ ಗ್ರಹಿಕೆ ನೀನು ಹೆಚ್ಚಾಗಿ ನಮಗೆ ಅನುಗ್ರಹಿಸು. ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.